ಹೆಲೋ ಲೇಡೀಸ್, ನಾನಿವತ್ತು ಸಿಂಪಲ್ಲಾಗಿ ಬ್ಲೌಸ್ ಕಟಿಂಗ್ ಮಾಡೋದು ಮತ್ತು ಒಂದು ಅಳತೆ ಬ್ಲೌಸಿಂದ ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ಚಾರ್ಟ್ ಸಮೇತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ. ಮೊದಲಿಗೆ ಫ್ರಂಟ್ ಟು ಬ್ಯಾಕ್ ಅಂತ ನಾನು 2 ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಚೆಸ್ಟ್ ರೌಂಡು ಅಂದರೆ ಎದೆ ಸುತ್ತಳತೆ ಸೇಮ್ ಬರುತ್ತೆ, ಅಂದರೆ ಫ್ರಂಟ್ ಟು ಬ್ಯಾಕ್ ಎರಡೂ. ಈಗ ಒಬ್ಬೊಬ್ರದ್ದು 38, 28 ಆ ರೀತಿ ಬರುತ್ತೆ. ಅದರಲ್ಲಿ ನಾವು 4ನೇ ಒಂದು ಭಾಗ ತೊಗೋಬೇಕಾಗತ್ತೆ. 4ನೇ ಒಂದು ಭಾಗ ತೊಗೊಂಡ್ರೆ 38ಅಲ್ಲಿ 9.5, ಅದಕ್ಕೆ ನಾನು 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ, 10.5. ಅಂದರೆ ಸ್ಟಿಚಿಂಗ್ ಒಂದು ಅಳತೆನೂ ಕೂಡ ಸಪ್ರೇಟ್ ಇದೆ, ಅದು ಕಟಿಂಗ್ ಮಾಡುವಾಗ ಹೇಳ್ಕೊಡ್ತೀನಿ. ಆರ್ಮೋಲ್ ಅಂದರೆ ಇದು ಕಂಕುಳಿನ, ಅಂದರೆ ನಮ್ಮ ಭುಜ ಎಲ್ಲಿಗೆ ಜಾಯಿಂಟ್ ಆಗುತ್ತೆ ಅಲ್ಲಿ, ಅದು ನಮಗೆ ನಾರ್ಮಲಾಗಿ 6 ಬರುತ್ತೆ. ಇನ್ನು ಶೋಲ್ಡರು ಒಬ್ಬರಿಗೆ 3 ಬರುತ್ತೆ, 4 ಬರುತ್ತೆ. ಇನ್ನು ನೆಕ್ ವಿಡ್ತ್ ಅಂತೂ ಎಲ್ರಿಗೂ ಸೇಮ್ ಬರುತ್ತೆ. ಸೇಮ್ ಅಂದರೆ 2 ಮತ್ತು 2.5 ಅಷ್ಟರಲ್ಲೇ ಬರುತ್ತೆ. ಇನ್ನು ಫ್ರಂಟ್ ಟು ಬ್ಯಾಕ್ ಡೀಪ್ ಯಾವ ರೀತಿ ಇರುತ್ತೆ ಮತ್ತು ಬ್ಲೌಸ್ ಲೆಂತು ನಾವು ಯಾವ ರೀತಿ ತೊಗೋಬೇಕು ಮತ್ತು ಬ್ಲೌಸ್ಗೆ ಪಟ್ಟಿ ಆ್ಯಡ್ ಮಾಡ್ತೀವಲ್ಲ, ಅದು ಫ್ರಂಟ್ ಯಾವ ರೀತಿ ಬ್ಯಾಕ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ಹಾಗೆ ನಾನು ಚಾರ್ಟ್ ಮಾಡಿ ಇಟ್ಕೊಂಡಿರೋದನ್ನು, ಅಂದರೆ ಮೆಜರ್ಮೆಂಟ್ ತೊಗೊಂಡಿರೋದನ್ನು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಏನು ತೊಗೊಳ್ತಾ ಇದ್ದೀನಿ ಅಂದರೆ ಎದೆಯ ಸುತ್ತಳತೆ ಕೆಲವರಿಗೆ 38, 28, 32 ಆ ರೀತಿ ಬರುತ್ತೆ. ನಾವು ಬ್ಲೌಸಲ್ಲಾದರೆ ನೋಡಿ ಈ ರೀತಿ ಚೆಕ್ ಮಾಡ್ಕೊಬೋದು. 38 ಅಂದರೆ ಒಂದು 19 ಬರುತ್ತೆ. ನಾವು 19 ಬರುತ್ತೆ ಅಲ್ವಾ, ಅದನ್ನು 4ನೇ ಒಂದು ಭಾಗ ಮಾಡ್ಕೋಬೇಕಾಗಿರೋದ್ರಿಂದ ಒಂದು ಪಾರ್ಟ್ ಮಾತ್ರ ತೊಗೋಬೇಕು. ಅದರಲ್ಲಿ ನಾವು ಯಾವ ಸೈಡ್ ತೊಗೋಬೇಕು ಅಂದರೆ ರೈಟ್ ಸೈಡ್ ತೊಗೊಬೇಕು, ಯಾಕಂದರೆ ಅದು ನಾವು ಬಟ್ಟೆ ಬಿಟ್ಟಿರ್ತೀವಲ್ಲ, ಸೊ ಆ ರೀತಿ ಬರುತ್ತೆ. ನಾವು 4ನೇ ಒಂದು ಭಾಗ ತೊಗೊಂಡ್ರೆ 9.5 ಬರುತ್ತೆ. ಅದಕ್ಕೆ ನಾನು 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ, 10.5. ಬಟ್ ಅದನ್ನು ನಾವು ಮಾರ್ಕ್ ಮಾಡಬೇಕಾದ್ರೆ ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ 12 ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಹಾರ್ಮೋಲ್ ಯಾವ ರೀತಿ ತೊಗೊಳ್ಳೋದು ಅಂದರೆ ನಮ್ಮ ಭುಜ ಎಲ್ಲಿಗೆ ಅಂದರೆ ಜಾಯಿಂಟ್ ಆಗಿರುತ್ತೆ ಅದೇ ಮೇನ್ ಇಂಪಾರ್ಟೆಂಟು ನಮ್ಮ ಬ್ಲೌಸಲ್ಲಿ. ಸೊ ನೋಡಿ, ಇದನ್ನು ಯಾವ ರೀತಿ ತೊಗೋಬೇಕು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ಟೇಪ್ನ ಈ ರೀತಿ ಎಲ್ ಶೇಪಲ್ಲಿ ಇಟ್ಕೊಬೇಕಾಗತ್ತೆ. ಆ ಎಲ್ ಶೇಪಲ್ಲಿ ಇಟ್ಕೊಂಡಾಗ ಎಷ್ಟು ಬರುತ್ತೆ ಅಂದರೆ ನನಗೆ 6 ಬರುತ್ತೆ, ಕೆಲವರಿಗೆ 5.5 ಹಾಗೆ ಬರುತ್ತೆ. ಬಟ್ 6 ಇಟ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ಬ್ಲೌಸು ಬರುತ್ತೆ. ನೆಕ್ಸ್ಟು ಶೋಲ್ಡರು ಕೆಲವರಿಗೆ 4, 3.5 ಹಂಗೆ ಬಂದಿರುತ್ತೆ. ಬಟ್ ನೆಕ್ ವಿಡ್ತು ಎಲ್ರಿಗೂ ಸೇಮ್ ಇರುತ್ತೆ, 2.5. ಅದು ಯಾವ ರೀತಿ ತೊಗೊಳ್ಳೋದು ಅಂದರೆ ನಮ್ಗೆ ಶೋಲ್ಡರ್ ಫುಲ್ಲು ತೊಗೊಂಡಾಗ ಅದನ್ನು ನಾವು 12ನೇ ಭಾಗ ಮಾಡ್ಕೊಂಡಾಗ ನಮಗೆ ಅದು ವಿಡ್ತ್ ಸಿಗುತ್ತೆ. ಬಟ್ ನಾವು ಅಳತೆ ಬ್ಲೌಸಲ್ಲಿ ಈಸಿಯಾಗಿ ತೊಗೋಬಹುದು. ನೋಡಿ, ಈ ಪಾರ್ಟ್ ನೆಕ್ ವಿಡ್ತ್ ಅಂದರೆ ನಾವೀಗ ಡೀಪ್ ಮಾಡಿರ್ತೀವಲ್ವ ಅಲ್ಲಿ ಬರುತ್ತೆ. ಅದನ್ನು ನಾವು ಎಲ್ ಶೇಪಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿದ್ರೆ ಯಾವುದೇ ಬ್ಲೌಸಲ್ಲಿ ನೋಡಿದ್ರು 2.5 ಅಷ್ಟೇ ಬರುತ್ತೆ. ಸೊ ನಮ್ಮ ಈ ಬ್ಲೌಸಲ್ಲೂ ಕೂಡ 2.5 ಬಂದಿರುತ್ತೆ, ಅದಕ್ಕಿಂತ ಜಾಸ್ತಿ ಬಂದಿರಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ಈ ಭುಜ ಮತ್ತು ನೆಕ್ ವಿಡ್ತ್ ಎರಡೂ ನಾವು ಕರೆಕ್ಟಾಗಿ ಹಾಕ್ಕೊಬೇಕಾಗತ್ತೆ. ಆಗಲೇ ನಮ್ಮ ಶೋಲ್ಡರ್ ಡ್ರಾಪ್ ಅನ್ನೋದು ಪ್ರಾಬ್ಲಮೇ ಬರಲ್ಲ. ಸೊ ನೋಡಿ, ಈ ರೀತಿ ತೊಗೋಬೇಕಾಗತ್ತೆ. ಶೋಲ್ಡರ್ ಡ್ರಾಪ್ ಕಡಿಮೆ ಆಗಬೇಕು ಅಂದರೆ ಎಷ್ಟೋ ಜನರದ್ದು ಬ್ಲೌಸು ತುಂಬ ಪರ್ಫೆಕ್ಟಾಗಿ ಬಂದಿರುತ್ತೆ, ಬಟ್ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ ನಾವು ಇಲ್ಲಿ ತೊಗೊಳ್ಳೋವಂತಹ ಮೆಜರ್ಮೆಂಟು. ನಾನೀಗ ಭುಜ 4 ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ ವಿಡ್ತು 2.5 ಹಾಕ್ಕೊಂಡಿದ್ದೀನಿ. ಭುಜ ಸ್ವಲ್ಪ ಕೆಲವರಿಗೆ ಜಾಸ್ತಿ ಬರುತ್ತೆ, ಜಾಸ್ತಿ ಅಂದರೆ 4, 5 ಹಂಗೆ ಬರುತ್ತೆ. ಕೆಲವರಿಗೆ ತುಂಬ 3, 2 ಆ ಥರ ಬರುತ್ತೆ. 2 ರೇರು, 2.5 ಆ ರೀತಿ ಬರುತ್ತೆ. ಇನ್ನು ಬ್ಲೌಸ್ ಲೆಂತ್ ತೊಗೊಳೋಕ್ಕಾದರೆ ನೋಡಿ ಈ ರೀತಿ ನನಗೆ ಇಲ್ಲಿ 14.5 ಬಂದಿರುತ್ತೆ. ನಾನು ಸ್ಟಿಚಿಂಗ್ ಮಾಡಬೇಕಾದಾಗ ಸ್ವಲ್ಪ ಬಟ್ಟೆ ಬೇಕಾಗುತ್ತಲ್ವ, ಸೊ ನಾನು ಇಲ್ಲಿ 16 ಇಟ್ಕೊಂಡಿದ್ದೀನಿ. ಮತ್ತು ನಾನು ಆಗಲೇ ಎದೆ ಸುತ್ತಳತೆ ಅಂತ ಹೇಳಿದ್ನಲ್ಲ, ಇದೇನೆ 9 ಅಂದರೆ 10.5 ಇಲ್ಲಿ 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 12.5 ಬರುತ್ತೆ. ನಾವು 12.5 ಆದರೂ ತೊಗೋಬೋದು, ಇಲ್ಲ 12 ತೊಗೋಬೋದು. ನೋಡಿ, ಇಷ್ಟ ಆಯಿತು. ಈಗ ನಾವು ನೆಕ್ಸ್ಟ್ ಏನು ತೊಗೋಬೇಕು ಅಂದರೆ ಈ ಪಟ್ಟಿ ಕಟ್ತೀವಲ್ಲ, ಅಂದರೆ ಬ್ಲೌಸ್ ಪಟ್ಟಿ, ಇದು ನಾವು ಶೋಲ್ಡರ್ ಟು ವೆಸ್ಟ್ ಅಂದರೆ ಸೊಂಟದವರೆಗೆ ನಾವು ತೊಗೋಬೇಕಾಗುತ್ತೆ. ನಾವು ಎಷ್ಟು ಇಟ್ಕೊಳ್ತೀವಿ ಅಂದರೆ ಉಕ್ಸ್ ಎಲ್ಲಿವರೆಗೆ ಹಾಕ್ಕೊಳ್ತೀವಿ ಅಲ್ಲಿವರೆಗೆ ನೋಡ್ಕೊಬೇಕು. ಅದರಲ್ಲಿ ನಾನು ಶೋಲ್ಡರಿಂದ ವೆಸ್ಟ್ವರೆಗೂ ನನಗೆ ಇಲ್ಲಿ ಟೋಟಲ್ 14.5 ಬಂದಿರುತ್ತಲ್ವ, ಅದರಲ್ಲಿ ಪಟ್ಟಿಗೆ ಅಂತ ನಾವು
4 ಮತ್ತು 3.5 ಅಷ್ಟನ್ನ ಬಿಟ್ಟು ತೊಗೊಂಡ್ರೆ ನನಗೆ 12 ಬರುತ್ತೆ. ಅದನ್ನ ಯಾವ ರೀತಿ ತೊಗೊಳ್ಳೋದು ತುಂಬ ಈಸಿ. ಅದನ್ನು ನಾನು ಪೀಸ್ ಕಟ್ ಮಾಡುವಾಗ ತೋರಿಸ್ಕೊಡ್ತೀನಿ. ಈಗ ಫ್ರಂಟು ಬ್ಯಾಕಲ್ಲಿ ಏನೇನು ಚೇಂಜಸ್ ಆಗುತ್ತೆ ನೋಡೋಣ ಬನ್ನಿ. ಚೆಸ್ಟ್ ರೌಂಡ್ ಅಂದರೆ ಎದೆ ಸುತ್ತಳತೆ ಸೇಮ್ ಇರುತ್ತೆ, ಆರ್ಮೋಲ್ ಸೇಮ್ ಇರುತ್ತೆ, ಶೋಲ್ಡರು, ನೆಕ್ ವಿಡ್ತು ಮತ್ತು ಫ್ರಂಟ್ ಡೀಪು ಬ್ಯಾಕ್ ಡೀಪು ಇವೆರಡರಲ್ಲಿ ಮಾತ್ರ ಚೇಂಜಸ್ ಬರುತ್ತೆ. ಫ್ರಂಟ್ ಡೀಪು ಯಾವಾಗಲೂ ನಾರ್ಮಲಾಗಿ 6 ಇದ್ದರೆ ಇಲ್ಲ 5.5 ಇದ್ದರೆ ಕರೆಕ್ಟಾಗಿ ನಮಗೆ ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಬರುತ್ತೆ. ಇನ್ನು ಬ್ಯಾಕ್ ಡೀಪು ನಮಗೆ ಇಷ್ಟ, ಒಬ್ಬೊಬ್ಬರಿಗೆ ತುಂಬಾ ಡೀಪ್ ಇರಬೇಕು, ಕೆಲವರಿಗೆ ಡೀಪ್ ಬೇಡ, ಆ ರೀತಿ ಇರುತ್ತೆ. ಒಂದು 8 8.5 ಆ ರೀತಿ ತೊಗೋಬೋದು. ಅಂದರೆ ಡೀಪು ನಮ್ಮ ಬ್ಲೌಸು ಹಾಕ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಫ್ರಂಟ್ ಡೀಪ್ ಮಾತ್ರ 6 5 ಆ ರೀತಿ ಇದ್ದರೆ ಮಾತ್ರ ಅದು ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ಬ್ಲೌಸ್ ಲೆಂತು ಸೇಮ್ ಇರುತ್ತೆ. ಬ್ಲೌಸ್ ಪಟ್ಟಿಲಿ ಮಾತ್ರ ಸ್ವಲ್ಪ ನಾವು ಕಟಿಂಗ್ ಮಾಡುವಾಗ ಚೇಂಜಸ್ ಆಗೋದು. ಇನ್ನು ಬ್ಯಾಕ್ ಯಾವುದೇ ಚೇಂಜಸ್ ಇರೋಲ್ಲ. ಅದು 1 ಇಂಚ್ ಮಾತ್ರ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಮೆಜರ್ಮೆಂಟು ಅಳತೆ ಬ್ಲೌಸ್ ಇಟ್ಕೊಂಡು ತಗೊಳ್ಳೋದು. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಯಾವ ರೀತಿ ಮೆಜರ್ಮೆಂಟ್ ಇಟ್ಕೊಂಡು ಲೈನಿಂಗ್ ಪೀಸ್ ಕಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್.